ಹೊಸ ದಿನ ಹೊಸ ಪ್ಲೇಸ್. ಲಂಕಾವಿ ಐಲ್ಯಾಂಡಲ್ಲಿ ತೆಮ್ರನ್ ವಾಟರ್ಫಾಲ್ ಅಂತ ಇದೆ. ಇಟ್ಸ್ ವೆರಿ ವೆರಿ ಫೇಮಸ್ ಅಂತ ಹೇಳಿದ್ರು. ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಸೊ ನಾನು ಬೇಸಿಕಲಿ ಇರೋದು ಚೆನ್ನಾಗಿ ಬೀಚ್ ಹತ್ತಿರ ಇರೋದು. ಸೊ ನಾವು ರೂಟಲ್ಲಿ ಬರ್ತೀವಲ್ಲ, ಬರಬೇಕಾದ್ರೆ ಹಾಫ್ ದ ರೂಟಲ್ಲಿ ನೀವು ಲೆಫ್ಟ್ ಹೊಡೆದ್ರೆ ನೀವು ಯು ವಿಲ್ ಗೋ ಟು ಲಂಕಾವಿ ಬ್ರಿಡ್ಜ್, ರೈಟ್ ಹೊಡೆದ್ರೆ ಯು ವಿಲ್ ಗೋ ಟು ದಿಸ್ ಪ್ಲೇಸ್ ದಟ್ ಐ ಆಮ್ ಆ್ಯಕ್ಚುಲಿ ಗೋಯಿಂಗ್. ಸೊ ನೀವು ರೋಡ್ ಕಂಡೀಷನ್ಸ್ ನೋಡ್ದಂಗೆ ಇಟ್ ಇಸ್ ಬ್ಯೂಟಿಫುಲ್. ಇಲ್ಲಿ ಥೈಲ್ಯಾಂಡಲ್ಲಿ ಆಯಿತಾ, ದೆನ್ ಕಂಬೋಡಿಯಾ, ವಿಯೆಟ್ನಾಮಲ್ಲಿ ದಿರ್ ಇಸ್ ನಥಿಂಗ್ ದಟ್ ಯು ಕ್ಯಾನ್ ಕ್ರಿಬ್ ಅಬೌಟ್ ರೋಡ್ ಇಲ್ಲ ರೋಡ್ ಕಂಡೀಷನ್ಸು ಅಥವಾ ಏನೋ ದಟ್ ವೆದರ್ ರೂಮ್. ಯು ವಿಲ್ ನಾಟ್ ಬಿ ಏಬಲ್ ಟು ಕಂಪ್ಲೇನ್ ಇಟ್. ಇಟ್ಸ್ ಸೊ ಬ್ಯೂಟಿಫುಲ್. ಏನೋ ಅಕ್ಕಪಕ್ಕ ಟ್ರೀಸ್ ಎಲ್ಲ ದೇ ಹವ್ ಮೇಂಟೈನ್, ಬಿಕಾಸ್ ಬೇಸಿಕ್ಲಿ ಏನು ಗೊತ್ತಾ, ದೇ ಹವ್ ಲೆಫ್ಟ್ ದ ಫಾರೆಸ್ಟ್ ಆ್ಯಸ್ ಫಾರೆಸ್ಟ್ ಇಟ್ ಸೆಲ್ಫ್, ಆಯಿತಾ. ಆ್ಯಂಡ್ ಇವ್ರಿಗೆಲ್ಲ ಕಮ್ಯೂಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕು ಅಂತ ಆ ಜಾಗ ಮಾತ್ರ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ದಟ್ ಯು ವಿಲ್ ಫೀಲ್ ಇಟ್. ಓಕೆ, ಆ್ಯಂಡ್ ಯು ವಿಲ್ ನಾಟ್ ಫೀಲ್ ದ ಹೀಟ್ ಆ್ಯಂಡ್ ಆಲ್. ಹೀಟ್ ಬಿಸಿಲಿದೆ, ಬಟ್ ಬಿಕಾಸ್ ಆಫ್ ದ ವಾಟ್ ಯು ಸೇ ಟ್ರೀಸ್ ಆ್ಯಂಡ್ ಆಲ್ ದ ಸ್ಟಫ್, ಆಯಿತಾ, ಯು ವಿಲ್ ನಾಟ್ ಫೀಲ್ ಇಟ್. ರೈಟಲ್ಲಿ ನಿಮಗೆ ಇಫ್ ಯು ಲುಕ್ ಎಟ್ ದಟ್ ಪ್ರಾಪರ್ಟಿಯಲ್ಲಿ, ಇಫ್ ಯು ವಾಂಟ್ ಟು ಕ್ರೊಕೊಡೈಲ್ ಪಾರ್ಕ್ ಅಂತ ಇದೆ, ಯು ಕ್ಯಾನ್ ಆ್ಯಕ್ಚುಲಿ ಸಿ ದ್ಯಾಟ್. ಬಟ್ ನನಗೆಲ್ಲ ಐ ಡೋಂಟ್ ವಾಂಟ್ ಟು ಪೇ ಆ್ಯಂಡ್ ಸಿ ಆಲ್ ದಿಸ್, ಬಿಕಾಸ್ ಐ ಡೋಂಟ್ ವಾಂಟ್ ಪೀಪಲ್ ಟು ಕ್ಯಾಪ್ಚರ್ ದಿ ಆ್ಯನಿಮಲ್ಸ್ ಇನ್ ದ ಫಸ್ಟ್ ಪ್ಲೇಸ್. ಐ ಡೋಂಟ್ ಲೈಕ್ ಪೀಪಲ್ ಡೂಯಿಂಗ್ ದ್ಯಾಟ್. ಸೊ ಹೊರಟಿದ್ದೀವಿ. ಸೊ ನೋಡೋಣ ಏನು ಅಂತ. ಬಿಕಾಸ್ ನಂದು ಫಸ್ಟ್ ಪ್ರಯಾರಿಟಿ ಏನು ಗೊತ್ತಾ, ಐ ಆ್ಯಕ್ಚುಲಿ ವಾಂಟ್ ಟು ಡೂ ದ ವರ್ಕೌಟ್, ಆಯಿತಾ. ಬಿಕಾಸ್ ದಿಸ್ ಇಸ್ ಎಷ್ಟನದು ಮೂರನೇ ದಿವಸ ಇರಬೇಕು ಮೋಸ್ಟ್ಲಿ ನಂದು. ಯಾ, ಓಕೆ, ಮೂರನೇ ದಿವಸ ದಟ್ ಐ ವಾಂಟ್ ಟು ಡೂ ದ ವರ್ಕೌಟ್ ಬಿಕಾಸ್ ಐ ವಾಂಟ್ ಶೇರ್ ಇಟ್ ಟು ಮೈ ಕ್ಲೈಂಟ್. ಆ್ಯಂಡ್ ಹಂಗೆ ಬಿಕಾಸ್ ಐ ಹ್ಯಾವ್ ಕಮಿಟೆಡ್ ಟು ಗಿವ್ ವರ್ಕೌಟ್ಸ್ ಟು ದೆಮ್. ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಇಸ್ ನಾನು ಫಿಟ್ ಆಗಿಬಿಡ್ತೀನಿ ಅಂತ ಐ ನೋ ಅಬೌಟ್ ಇಟ್. ಸೊ ಇನ್ನೂ ನಾನು ಶುರು ಮಾಡಿಲ್ಲ ಬ್ಯಾನು, ಬಿಕಾಸ್ ನಾನು ಎದ್ದಿದ್ದೇ ಇವತ್ತು ಲೇಟ್. ಯಾಕಂದರೆ ನೆನ್ನೆ ಚಚ್ಚಿಬಿಟ್ಟು ವರ್ಕೌಟಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಸೊ 7:30 ಎದ್ದಿದ್ದೀನಿ. ಎದ್ದುಬಿಟ್ಟು ಆಮೇಲೆ ನೋಡಿದ್ರೆ ಎಲ್ಲ ಫುಲ್ ಜನಗಳೆಲ್ಲ ಬಂದುಬಿಟ್ಟಿದ್ರು, ಆಯಿತಾ. ಇನ್ನೇನು ಹೋಗೋದು ಬೀಚಲ್ಲಿ ಮಾಡೋಕ್ಕೆ, ಬೇರೆ ಎಲ್ಲಾದರೂ ನೋಡೋಣ, ಫಸ್ಟ್ ಒಂದು ರೌಂಡ್ ಹೊಡ್ಕೊಂಬರೋಣ ಅಂದ್ಬಿಟ್ಟು ಹೊರಟ್ಬಿಟ್ಟಿದ್ದೀನಿ, ಆಯಿತಾ. ಕೇಳಿದ್ರೆ ಏನು ಇದು ಮೇ ಸೀಸನ್ ಬೇರೆ, ಮೇ ಎಂಡ್ ಆಗ್ತಿದೆ, ಆಯಿತಾ. ಐ ಹ್ಯಾವ್ ಕಮ್ ಟು ದ ವಾಟರ್ಫಾಲ್, ಆಯಿತಾ. ಏನು ವಾಟರ್ ಇದೆಯೋ ಏನೋ ಗೊತ್ತಿಲ್ಲ. ಸೊ ನೀವು ಬಂದಾಗಲ್ಲ ಗೂಗಲ್ ಮ್ಯಾಪ್ ಹಾಕೊಂಡು ಬಂದಾಗ ನಿಮಗೆ ಅದು ಲೆಫ್ಟ್ ಹೊಡೆದ್ರೆ ನೀವು ಹತ್ತುತ್ತೀರ ಎಲ್ಲಿಗೆ, ತೆಮ್ರನ್ ವಾಟರ್ಫಾಲ್ಗೆ. ರೈಟ್ ಹೊಡೆದ್ರೆ ನಿಮಗೆ ಈ ಥರ ಒಂದು ಏನೋ ರಾಕಿ ಇದು ಸಿಗುತ್ತೆ ನಿಮಗೆ, ಏನೋ ಬೀಚು. ಒಂದೇ ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾನು 10 ಸೆಕೆಂಡ್ ನಿಂತ್ಕೊಂಡು ಇಲ್ಲಿ ಬರೀ ಫೋಟೋ ವೀಡಿಯೋ ಹೊಡ್ಕೊಳ್ಳೋಕ್ಕೆ, ಅಷ್ಟರಲ್ಲೇ 10 ಸೆಕೆಂಡಲ್ಲಿ 10 ಸೊಳ್ಳೆ ಕಚ್ಚಿ ಹೊಡೋದ. ನನಗೆ ಗೊತ್ತಿರಲಿಲ್ಲ ದಟ್ ಈ ಥರ ಇದ್ದಾವೆ ಅಂದ್ಬಿಟ್ಟು. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ. ನಿಮ್ಗೆ ಅಲ್ಲಿ ಕಾಣಿಸಲ್ಲ ಕ್ಯಾಮ್ರಾದಲ್ಲಿ, ಆಯಿತಾ. ಬಟ್ ಲೆಟ್ ಮಿ ಟೆಲ್ ಯು, ದೇರ್ ಆರ್ ಲಾಟ್ ಆಫ್ ವೈಲೆನ್ಸ್ ಹಿಯರ್. ಯಾಕೋ ನನ್ನ ಕ್ಯಾಮ್ರಾ ಏನೋ ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇದೆ. ಇಟ್ ಇಸ್ ಸೊ ಅಲ್ಲಿಂದ ನಡ್ಕೊಂಡು ರೋಡ್ ಕ್ರಾಸ್ ಮಾಡ್ಕೊಂಡು ಬಂದರೆ ಯು ವಿಲ್ ಎಂಟರ್ ದ ವಾಟರ್ಫಾಲ್ ಆಸ್ ಸಚ್, ಆಯಿತಾ. ಸೊ ತೆಮ್ರನ್ ವಾಟರ್ಫಾಲ್ ಇದನ್ನು ಜಾಸ್ತಿ ನಡಿಬೇಕಾಗಿಲ್ಲ. ದಿಸ್ ಇಸ್ ದ ಸೆಕೆಂಡ್ ವಾಟರ್ಫಾಲ್ ದಟ್ ಐ ಆಮ್ ಸೀಯಿಂಗ್. ನಿಮ್ಗೆ 7 wells ತೋರಿಸಿದ್ದೆ, ನೋಡಿಲ್ಲ ಅಂದರೆ ಯು ವಿಲ್ ಲುಕ್ ಎಟ್ ದಟ್ ವಿಡಿಯೋ ಆಸ್ ಸಚ್. ಸೊ ವಿ ಎಂಟರ್ಡ್, ಓಕೆ. ಆ್ಯಂಡ್ ಐ ಕ್ಯಾನ್ ಆಲ್ರೆಡಿ ಹಿಯರ್ ಇಟ್. ಇಲ್ಲೆಲ್ಲ ನಿಮಗೆ ಆ್ಯಕ್ಚುಲಿ ನಾನು ಅನಿಸ್ತಾ ಇದೆ ಇಲ್ಲಿ ಮೋಸ್ಟ್ಲಿ ಇಲ್ಲೆಲ್ಲ ನೀರು ಹರ್ಕೊಂಡು ಹೋಗುತ್ತೆ ಅಂತ, ಆಯಿತಾ. ಸೊ ಹರ್ಕೊಂಡು ಹೋಗೋ ನೀರು ಹೋಗ್ಬಿಟ್ಟು ಸಮುದ್ರಕ್ಕೆ ಬೇಗನೆ ಸೇರ್ಕೊಂಡ್ಬಿಡುತ್ತೆ, ಆಯಿತಾ. ಸೊ ಆ ವಾಟರ್ನ ಸ್ಟೋರ್ ಮಾಡೋಕ್ಕಾಗಲ್ಲ ಇವರು, ಬಿಕಾಸ್ ದರ್ ಇಸ್ ನೋ ಸ್ಪೇಸ್ ಫಾರ್ ದಮ್ ಟು ಸ್ಟೋರ್ ಇಟ್, ಆಯಿತಾ. ಸೊ ಸ್ವಲ್ಪ ಆದರೂ ಮಳೆ ಬಂದುಬಿಟ್ರೆ ಚೆನ್ನಾಗಿರುತ್ತೆ ವಾಟರ್ಫಾಲು. ಇಲ್ಲೆಲ್ಲ ನೀರು ಹರ್ಕೊಂಡು ಹೋಗುತ್ತೆ ಆ್ಯಕ್ಚುಲಿ. ಬಟ್ ಇವಾಗ ನೀರೇ ಇಲ್ವಲ್ಲ. ಅದೇ ಇನ್ನೊಂದು 15 ದಿವಸ ಬಿಟ್ಟು ಬಂದಿದ್ರೆ ನೀರು ಮೇಲೆ ನೀರು ಇರ್ತಿರ್ಲಿ. ಬಟ್ ಆವಾಗ ಅಷ್ಟು ನೀರು ಬಂದಾಗ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ಅಲ್ಲಿ, ಆಯಿತಾ. ಸೊ ಒಂಥರ ಅಡ್ವಾಂಟೇಜು, ಇಫ್ ಯು ವಾಂಟ್ ಟು ಸಿ ದ ಬ್ಯೂಟಿ ಆಫ್ ಇಟ್, ಯು ಹ್ಯಾವ್ ಟು ಕಮ್ ವಿತ್ ದ ರೈಟ್ ಸೀಸನ್. ಬಟ್ ಆ ಟೈಮಲ್ಲಿ ಆಯಿತಾ, ಯು ವೋಂಟ್ ಬಿ ಏಬಲ್ ಟು ಕ್ಲೈಂಬ್ ಅಪ್ ಲೈಕ್ ದಿಸ್ ಇಟ್ ಸೆಲ್ಫ್, ಆಯಿತಾ. ಸೊ ದಿರ್ ವಿಲ್ ಬಿ ಸೋ ಮಚ್ ಆಫ್ ವಾಟರ್. ಆವಾಗ ಇದು ಬೇರೆ ಇರುತ್ತೆ, ಅದು ವಾಟ್ ಯು ಸೇ ದಟ್ ಗೀಚು ಅದೆಲ್ಲ ಇರ್ತದೆ. ಸೊ ಹಂಗೆ ಜನಗಳು ಯಾರೂ ಬರ್ತಾ ಇಲ್ಲ ಅಲ್ಲಿ, ಆಯಿತಾ. ಬರ್ತಾರೆ ಅಷ್ಟು ದೂರದಿಂದ ನೋಡ್ಕೊಂಡು ಹೋಗ್ಬಿಡ್ತಾರೆ. ನಿಮ್ಗೆ ಕಾಣಿಸಿಲ್ಲ ಅಲ್ಲ, ನೀರಿದೆ ಅಲ್ಲಿ, ಬಟ್ ಬೀಳ್ತದೆ, ಕಣ್ಣು ಕಾಣುತ್ತೆ, ಕ್ಯಾಮ್ರಾ ಕ್ಯಾಪ್ಚರ್ ಆಗ್ತದೆ. ಅದು ಬಿಸಿಲು, ಬಿಕಾಸ್ ಆಫ್ ದಟ್ ಥಿಂಗ್. ಲಾಸ್ಟಲ್ಲಿ ಒಂದು ಫೋಟೋ ಹಾಕ್ಬಿಡ್ತೀನಿ, ಆಯಿತಾ. ಫೋಟೋದಲ್ಲಿ ಕಾಣುತ್ತೆ ಇಲ್ಲ ಗೊತ್ತಿಲ್ಲ. ಲುಕ್ ಎಟ್ ದಿಸ್. ಕಾಣಿಸ್ತಾ ಏನಾದರೂ ಸ್ವಲ್ಪ ಬೀಳ್ತದೆ, ಕಾಣುತ್ತಾ? ಸ್ವಲ್ಪ ಕಾಣಿಸ್ತಾ ಇದೆಯಾ? ಆಯಿತಾ. ಅದು ಟ್ರೈ ಮಾಡಿದೆ ಫೋಟೋ ಹಾಕ್ಬಿಟ್ಟು, ಅದರಲ್ಲೂ ಕಾಣಿಸಿಲ್ಲ. ಸೊ ಅಲ್ಲಿಂದ ನಾನು ಇನ್ನೇನಿಲ್ವಲ್ಲ ವಾಪಸ್ ರೂಮ್ಗೆ ಹೋಗೋದು ಅಂತ ಗಾಡಿ ಓಡಿಸ್ಕೊಂಡು ಹೊರಡ್ಬೇಕಾದ್ರೆ ಒಂದು ಸ್ಮಾಲ್ ಆಗಿರೋ ಬೀಚ್ ಕಾಣಿಸ್ಬಿಡೋದ. ಸಖತ್ತಾಗಿದೆ. ಇದು ಕಾಲ್ಡ್ ಸ್ಯಾಂಡಿ ಸ್ಕಲ್ ಬೀಚ್ ಅಂದ್ಬಿಟ್ಟು. ಇದು ಜಾಗದಲ್ಲಿ ಯಾರೂ ಇಲ್ಲ, ಬದನೆಕಾಯಿ. ನಾನು ಇಲ್ಲೇ ಒಂದು ವರ್ಕೌಟ್ ಮಾಡಿಬಿಡ್ತೀನಿ, ಇವಾಗಲೇ ಮಾಡಿಬಿಡ್ತೀನಿ. ಇನ್ನೂ ಯಾವ ಜಾಗ ನೋಡ್ತೀನಲ್ಲ ಗೊತ್ತಿಲ್ಲ, ಬಟ್ ಲೆಟ್ ಮಿ ಡೂ ಇಟ್ ಅಂತ ಮಾಡಿಬಿಟ್ಟೆ ಸ್ವಾಮಿ. ವರ್ಕೌಟ್ ಮಾಡಿಬಿಟ್ಟು ಕುಸ್ಸಾಗೋಯ್ತು. ಆಮೇಲೆ ಅಲ್ಲಿಂದ ಗಾಡಿ ಇನ್ನೂ ಓಡಿಸ್ಕೊಂಡು ಬರಬೇಕಾದ್ರೆ ಇನ್ನೊಂದು ಬೀಚ್ ಸಿಕ್ಬಿಡ್ತು. ಯಾವುದು ಬೀಚ್ ಇದು? ತಲಕ್ ಕ್ಯೂ ಅಂತ. ಯಾಕಂದರೆ ನಾನು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಹುಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಆ ಸ್ಯಾಂಡಲ್ಲಿ ಬರೀ ಬ್ಲ್ಯಾಕ್ ಆಗಿರುತ್ತಂತೆ. ಅದೇನು ಬ್ಲ್ಯಾಕ್ ಸ್ಯಾಂಡ್ ನೋಡ್ಕೊಂಡು ಬರೋಣ ಅಂತ ಬಂದರೆ ಇಲ್ಲೊಂದು ಬೀಚ್ ಕಾಣಿಸ್ತು, ಚೆನ್ನಾಗಿತ್ತು. ನೋಡಿದ್ರೆ ಇಲ್ಲೇ ಬ್ಲ್ಯಾಕ್ ಸ್ಯಾಂಡು.
ಅರೆ ಇದೇನಾದ್ರು ಅವನಿಗೆ ಅಂತ ಕೇಳಿದ್ರಲ್ಲಿ ಜನಕ್ಕೆ ಇದೆಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಂದ ಆಯಿತಾ. ಬಟ್ ದಿಸ್ ಆಲ್ಸೋ ನೈಸ್, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂದ್ಬಿಟ್ಟು. ಸ್ಯಾಂಡ್ ಮಾತ್ರ ಬ್ಲ್ಯಾಕ್ ಆಗಿದೆ, ಬಟ್ ನೀರೆಲ್ಲ ಕ್ಲೀನ್ ಆಗಿದೆ. ಸೊ ದಟ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಬಿ ಇನ್ಫಾರ್ಮ್ಡ್ ಅಬೌಟ್, ಆಯಿತಾ. ಯು ಕ್ಯಾನ್ ಪ್ಲೇ ಇನ್ ದ ವಾಟರ್ ಆ್ಯಂಡ್ ಆಲ್ ದಟ್. ಜೆಟ್ಟಿ ಇದೆ, ಜೆಟ್ಟಿ. ಜೆಟ್ಟಿ ಅಂದರೆ ಅದು ಅಂಡರ್ವೇರ್ ಅಲ್ಲ ಸರ್, ಇದು ಎಲ್ಲ ಆಲ್ ದ ಬೋಟ್ಸ್ ಬರ್ತಾ ಹೋಗುತ್ತಾ, ಸ್ಮಾಲ್ ಸ್ಮಾಲ್ ಬೋಟ್ಸ್, ಅದೆಲ್ಲ ಲೆಫ್ಟಲ್ಲಿ ಪಾರ್ಕ್ ಮಾಡ್ಕೊಂಡು ಬಿಟ್ಟವ್ರೆ, ಆಯಿತಾ. ಸೊ ಇಟ್ ಈಸ್ ಆಲ್ಸೋ ಅ ನೈಸ್ ಬೀಚ್, ರಿಯಲ್ ನೈಸ್ ನೈಸ್, ಆಯಿತಾ. ಯು ಕ್ಯಾನ್, ಬಟ್ ಐ ಡೋಂಟ್ ಹೌ ಇನ್ ದ ವರ್ಲ್ಡ್ ದಿಸ್ ಬ್ಲ್ಯಾಕ್ ಸ್ಯಾಂಡ್ ಹಸ್ ಕಮ್ ಅಂತ ಐ ಆಮ್ ಜಸ್ಟ್ ಥಿಂಕಿಂಗ್ ಅಂತ. ಇಟ್ ಇಸ್ ಆಲ್ಸೋ ಸಾಫ್ಟ್, ಕಾಲಿಟ್ಟರೆ ಒಳಗೆ ಹೋಗ್ತಾ ಇತ್ತು, ಆಯಿತಾ. ಐ ವಾಸ್ ಕ್ವೈಟ್ ವರಿಡ್, ಏನಾದರೂ ಒಪ್ಪಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ. ಎಲ್ಲೂ ಹೋಗಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಬರಬೇಕಾದ್ರೆ ಆಯಿತಾ, ದಿಸ್ ವ್ಯೂ ಮಾತ್ರ ನಿಮ್ಗೆ ಸಖತ್ತಾಗಿ ಕಾಣುತ್ತೆ. ಇದೇ ಆ್ಯಕ್ಚುಲಿ ಬ್ಲ್ಯಾಕ್ ಸ್ಯಾಂಡ್ ಬೀಚ್. ನಿಮಗೆ ದಿಸ್ ಎ ಲಾಟ್ ಆಫ್ ಏನು ಹಿಸ್ಟ್ರಿ ಇದೆ, ಏನು ಹಂಡ್ರೆಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಹಿಂದೆ ಇಲ್ಲೆಲ್ಲ ರಾಕ್ ಫಾರ್ಮೇಷನ್ ಹೆಂಗಾಗಿದೆ ಅಂತ ಬರೆದಿದ್ದಾರೆ. ನೀವು ಒಂದ್ಸಲಿ ಬಂದುಬಿಟ್ಟು ಅಲ್ಲಿ ನೋಡಿ ನೀವು, ಆಯಿತಾ. ಇಟ್ ಈಸ್ ಬ್ಯೂಟಿಫುಲ್, ಇಟ್ ಈಸ್ ಬ್ಯೂಟಿಫುಲ್. ಅಲ್ಲೂ ಆ ಬೀಚ್ಗೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಯು ವಿಲ್ ನಾಟ್ ಬಿಲೀವ್ ದಟ್ ನೋ, ಈ ನನ್ನ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಇದೆಲ್ಲ, ಐ ಜಸ್ಟ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಹಿಯರ್ ಟುಡೇ. ಬಿಕಾಸ್ ಹೌ ಡು ಐ ನೋ ಅಂತ ಕೇಳ್ತೀರಾ, ಬಿಕಾಸ್ ಐ ಆಮ್ ಡೂಯಿಂಗ್ ದಿ ವಾಯ್ಸ್ ಓವರ್. ಆಫ್ಟರ್ ವೀಡಿಯೋ ಎಲ್ಲ ಮಾಡಿದ್ಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಆಯಿತಾ. ಸೊ ವಿ ಆರ್ ಎಂಟ್ರಿಂಗ್ ದ ಪ್ರಾಪರ್ಟಿ. ಯಾಕಂದರೆ ಐ ಡೋಂಟ್ ನೋ, ಸಮ್ ಐ ಸ್ಟಾರ್ಟೆಡ್ ಫೀಲಿಂಗ್ ಪೀಸ್ ಆಫ್ ಮೈಂಡ್, ಆಯಿತಾ. ಐ ಡನ್ ಮೈ ವರ್ಕೌಟ್ ಮುಗಿಸ್ಬಿಟ್ಟೆ, ಪ್ಲೇಸ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಎಂಜಾಯಿಂಗ್ ಇಟ್, ಆಯಿತಾ. ಸೊ ಐ ಡಿಂಟ್ ವಾಂಟ್ ಟು ಗೋ ಎನಿವೇರ್, ಐ ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್ ಅಸ್ ಸಚ್, ಆಯಿತಾ. ಐ ಡೋಂಟ್ ವಾಂಟ್ ಟು, ಬಿಕಾಸ್ ಐ ಹ್ಯಾವ್ ಡಿಸೈಡ್ ಟು ಸ್ಟೇ ಫಾರ್ 2 weeks, ಟೋಟ್ಲಿ 2 weeks ಲಂಕಾವಿ ಐಲ್ಯಾಂಡಲ್ಲಿ ಇರೋಣ ಅಂತ ನಂದು ಪ್ಲಾನ್ ಇರೋದು. ಓಕೆ, ವೆದರ್ ನನಗೆ ಜಾಗ ಇದೆಯಲ್ಲ ನೋಡೋಕ್ಕೆ ಐ ಡೋಂಟ್ ಕೇರ್ ಅಬೌಟ್ ಇಟ್, ಆಯಿತಾ. ಜಸ್ಟ್ ಇವಾಗ ಯೋಚನೆ ಮಾಡಿದ್ರೆ ನನಗೆ, ಓಕೆ, ಇವಾಗ ನನಗೆ ಏರ್ಪೋರ್ಟನ್ನೇ ಡಿಫ್ರೆಂಟ್ ಟೈಮಲ್ಲಿ ಕೂತ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಪ್ಲೇನ್ ಲ್ಯಾಂಡಿಂಗಲ್ಲಿ ಐ ಕ್ಯಾನ್ ಟೇಕ್ ಸೋ ಮೆನಿ ಫೋಟೋಗ್ರಾಫ್ಸ್, ಡಿಫ್ರೆಂಟ್ ಆ್ಯಂಗಲಲ್ಲಿ ತೊಗೊಳ್ಬೋದು. ಐ ಕ್ಯಾನ್ ಲರ್ನ್, ಸ್ವಿಂಗ್ ಬೇರೆ ಇದೆ ಎಲ್ಲಿ, ವಾವ್ ಅಂತ ನನ್ನ ಯೋಚನೆ, ಆಯಿತಾ. ಸೊ ದರ್ ಆರ್ ಸೋ ಮಚ್ ದಟ್ ಯು ಕ್ಯಾನ್ ಡೂ ಆ್ಯಂಡ್ ರಾದರ್ ದನ್ ಬೀಯಿಂಗ್ ಅನ್ ಹರಿಬರಿ. ಯಾಕಂದರೆ ಇಟ್ ಇಸ್ ಇನಿಷಿಯಲ್ ಪೀರಿಯಡ್ ಆಫ್ ಮೈ ವರ್ಕೌಟ್ ಅಲ್ಲ, ಐ ಡೋಂಟ್ ವಾಂಟ್ ಟು ಮಿಸ್ ಇಟ್. ಓಕೆ, ಸೊ ಬೀಯಿಂಗ್ ಇನ್ ಲಂಕಾವಿ ಐಲ್ಯಾಂಡ್ ಐ ಹ್ಯಾವ್ ಪ್ಲೇಸಸ್ ವೇರ್ ಐ ಕ್ಯಾನ್ ಡೂ ದಿ ವರ್ಕೌಟ್. ಸೊ ಅದಕ್ಕೋಸ್ಕರ ನಾನು ಐ ವಾಂಟ್ ಸ್ಟೇ ಪುಟ್, ಆಯಿತಾ. ಸೊ ದಟ್ಸ್ ಹೌ ರಿಯಲೈಸ್. ಸಿಕ್ಕಿದ ಆಟ ಆಡ್ಕೊಂಡು ಕೂತ್ಕೊಂಡು ಯಾರು ಇಲ್ವಲ್ಲ, ಇದ್ರೆ ಯಾರಾದ್ರು ಕಮೆಂಟ್ ಹೊಡಿತಾರೆ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ, ಯಾರೂ ಇಲ್ವಲ್ಲ, ನಾನು ಪಾಡಿದ್ದು ನಾನು ಯು ವೋಂಟ್ ಬಿಲೀವ್ ತೂಕಲ್ಲಿ ತೂಕ ಮಾಡಿ ಹಿಂಗೆ ಆಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದೀನಿ, ಗೊತ್ತಾ. ನಾನು ರಿಯಲಿ ಲೈಕ್ ಐ ಜಸ್ಟ್ ಬಿಗಿನ್ ಟು ಲೈಕ್ ಎವ್ರಿಥಿಂಗ್ ಇನ್ ಲೈಫ್, ಆಯಿತಾ. ಇದ್ರಲ್ಲಿ ಆ್ಯಂಗಲ್ ಹೆಂಗೆ ಬಂತು ಗೊತ್ತಿಲ್ಲ ಅಂದ್ಬಿಟ್ಟು ಆ ಕಡೆ ಕೂತ್ಕೊಳ್ಳೋದು, ಆ ಕಡೆ ಒಂದು ಕೂತ್ಕೊಳ್ಳೋದು, ಆ ಕಡೆಯಿಂದ ಓಡ್ಕೊಳ್ಳೋದು. ನೋಡಿ, ಇವಾಗ ಈ ಸೈಡ್ ಬರೋದು, ಇಲ್ಲಿ ಕೂತ್ಕೊಳ್ಳೋದು, ಕ್ಯಾಮ್ರಾ ಇಡೋದು, ಹೋಗೋದು. ಬಿಸಿಲು ಮುಖಕ್ಕೆ ಹೊಡಿತದೆ ಅಂತ ಕೇರೆ ಇಲ್ಲ, ಕಾದ್ರೆ ಆಗಲಿ ಬೆಲ್ಲಿ ವಾಪಸ್ ಆಗ್ಬೋದು, ಅದಕ್ಕೇನಿಲ್ಲ. ಬಟ್ ಲೈಫ್ ಹೋಗ್ಬಿಡ್ತದೆ ಇದೆಲ್ಲ ಎಂಜಾಯ್ ಮಾಡಿದ್ರೆ ಅಂತ ನಂದು. ಸೊ ನಿಮ್ಗೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ, ಒಂದು ರೌಂಡ್ ಹಾಕೊಂಬರೋಣ, ಎಲ್ಲಿ ಅಂತ ಗೊತ್ತಿಲ್ಲ, ಆಯಿತಾ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಬರಲಾ.